ಆಸ್ಪತ್ರೆಯಲ್ಲಿ ಪರೀಕ್ಷೆ ಬರೆದ ಯುವಕ. ತಾಯಿಯ ಮಾತು ಉಳಿಸಿಕೊಳ್ಳಲು ಹೆತ್ತವಳ ಸಾವಿನಲ್ಲೂ ಪರೀಕ್ಷೆ ಬರೆದ ಮಗ. ಆಸ್ಪತ್ರೆಯಲ್ಲಿ ಹೆಣವಾಗಿ ಮಲಗಿದ್ಲು ತಾಯಿ. ಪರೀಕ್ಷೆ ಬರೆದು ಬಂದು ಹೆತ್ತವಳ ಅಂತ್ಯಕ್ರಿಯೆ ಮುಗಿಸಿದ ಯುವಕ. ಒಂದು ಕಡೆ ತಾಯಿಯನ್ನು ಕಳೆದುಕೊಂಡ ದುಃಖ, ಇನ್ನೊಂದು ಕಡೆ ಭವಿಷ್ಯದ ಅಗ್ನಿ ಪರೀಕ್ಷೆ. SSLC ಪರೀಕ್ಷೆಗೆ ಸಜ್ಜಾದ ಮಗ ಹೆತ್ತವಳ ಮಾತನ್ನು ಉಳಿಸಿಕೊಂಡಿದ್ದಾನೆ. ಹೌದು ವೀಕ್ಷಕರೇ, ಮಕ್ಕಳಿಗೆ ತಾಯಿ ಸರ್ವಸ್ವ, ತಾಯಿಗೆ ಮಕ್ಕಳೇ ಸರ್ವಸ್ವ. ಒಂದೇ ಒಂದು ಕ್ಷಣ ಮಕ್ಕಳು ಕಾಣದಿದ್ದರು ಮತ್ತು ಮಕ್ಕಳಿಗೆ ತಾಯಿ ಕಾಣದಿದ್ದರು ಜೀವ ಹೋದಂತೆ ಚಡುಪಡಿಸುತ್ತದೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹೇರೂರು ಗ್ರಾಮದ ನಿವಾಸಿ ವಿಜಯಲಕ್ಷ್ಮಿ ಕೆಲವು ದಿನಗಳ ಹಿಂದೆ ಮನೆಯಲ್ಲಿ ಬಿದ್ದು ತಲೆಗೆ ಗಾಯ ಮಾಡಿಕೊಂಡಿದ್ಲು. ಹೀಗಾಗಿ ಹುಬ್ಬಳ್ಳಿ ಆಸ್ಪತ್ರೆಗೆ ದಾಖಲಿಸಿದ್ರು. ಪರಿಸ್ಥಿತಿ ಚಿಂತಾಜನಕವಾಗಿರುವುದರಿಂದ ವೈದ್ಯರು ಯಾವುದೇ ಭರವಸೆ ನೀಡಿರಲಿಲ್ಲ. ಹೀಗಾಗಿ ಸದ್ದಿಲ್ಲದೆ ಮಗನೇ ಪರೀಕ್ಷೆ ದಿನವೇ ವಿಜಯಲಕ್ಷ್ಮಿ ತೀರಿಕೊಂಡಳು. ತಾಯಿ ಬಗ್ಗೆ ಪದಗಳೇ ಇರಲ್ಲ ಸರ್ ವರ್ಣನೆ ಮಾಡಕ್ಕೆ. ಮಕ್ಕಳಿಗೋಸ್ಕರ ಯಾವ ತಾಯಿ ಏನು ತ್ಯಾಗ ಮಾಡಕ್ಕೆ ಸಿದ್ಧಿರ್ತಾಳೆ. ಅವರು ಎಲ್ಲ ಬೆಳವಣಿಗೆ ನೋಡ್ಬೇಕಂತ ಇಷ್ಟ ಆಸೆ ಇಟ್ಕೊಂಡಿರ್ತಾರೆ. ಅವ್ರ ತಾಯಿ ತೀರ್ಕೊಂಡಿದ್ದು ಹೇಳ್ಬೇಡ್ರಿ, ಹೆಂಗಾದ್ರೂ ಮಾಡಿ ಅವನಿಗೆ ಕಳಿಸ್ರಿ ಎಕ್ಸಾಮಿಗೆ. ಸರ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ, ಊರಾಗ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಅವ್ರ ಜೀವನ ಇಂಪಾರ್ಟೆಂಟ್ ಅಂತಂದು ರಿಕ್ವೆಸ್ಟ್ ಮಾಡ್ಕೊಂಡು ಮನೆಗೆಲ್ಲ ಕಳ್ಸಕ್ಕೆ ಹೇಳಿದ್ದೆ ಅಂತೇಳಿ. ಸ್ವಾಮಿ ವಿವೇಕಾನಂದ ಶಾಲೆಯೊಳಗೆ ಅಡಿವೆಯ ಅನ್ನೋ ವಿದ್ಯಾರ್ಥಿ 10ನೇ ತರಗತಿ ಓದ್ತಾ ಇದ್ದ. ಅವ್ರ ತಾಯಿ ವಿಜಯಲಕ್ಷ್ಮಿ ಅವರು ಆಕಸ್ಮಿಕವಾಗಿ ಯಾವುದೋ ಸಂದರ್ಭದಲ್ಲಿ ಬಿದ್ದಂಥ ಒಂದು ಪೆಟ್ಟಿನಿಂದಾಗಿ ಹುಬ್ಬಳ್ಳಿಯೊಳಗೆ ನಿನ್ನೆ ನಿಧನರಾದರು. ಆ ಸಂದರ್ಭದಲ್ಲಿ ಎಕ್ಸಾಮ್ ದಿನ ಅವತ್ತು ಅವ್ರ ತಾಯಿ ನಿಧನರಾದದ್ದು 21ನೇ ತಾರೀಕು. ಅವನಿಗೆ ಮಗನಿಗೆ ಕೆಲವು ಕಾಲ ತಂದೆ ಮತ್ತು ಮನೆಯವರು ಯಾರು ಹೇಳಿಲ್ಲ ಪರೀಕ್ಷೆಗೆ ತೊಂದರೆ ಆಗ್ತದೆ ಅಂತೇಳಿ. ಆನಂತರ ಅವನಿಗೆ ಗೊತ್ತಾಗಿದೆ, ಆದರೂ ಕೂಡ ಧೈರ್ಯ ಮಾಡಿ ಪರೀಕ್ಷೆ ಬರೆದಿದ್ದಾನೆ. ಸದಾ ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ. ಇದು ಜನಪರ ಧ್ವನಿ.